ಬೆಳಗಾವಿಯಲ್ಲಿ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಸಜ್ಜಾಗಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ಅಧಿವೇಶನ ಆರಂಭವಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೋ ಅಥವಾ ರಾಜಕೀಯ ಜಟಾಪಟಿಗೆ ಇದು ಸಾಕ್ಷಿಯಾಗುತ್ತೋ? ನೋಡಿ, ನನ್ನ ಮೊದಲನೇ ಆದ್ಯತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಚರ್ಚೆಗಳಾಗಬೇಕು. ಬೆಂಗಳೂರಿನಿಂದ ಎಲ್ಲ ಒತ್ತುಕೊಂಡು ಬಂದು ಮಸೂದೆಗಳನ್ನು ಇಲ್ಲಿ ಪಾಸ್ ಮಾಡಿ ವಾಪಸ್ ಹೋಗಬೇಕಾಗಿಲ್ಲ. ನೀವು ಆ ಮಸೂದೆಗಳನ್ನು ಪಾಸ್ ಮಾಡಲಿಕ್ಕೆ ಅಲ್ಲಿ ನೀವು ಫೆಬ್ರವರಿಯಲ್ಲಿ ಮಾಡಿ, ನಮಗೇನು ಚಿಂತೆ ಇಲ್ಲ. ಆದರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ನಡೆಯುವಂಥದ್ದೇ 9 ದಿನ. ಈ 9 ದಿನದಲ್ಲಿ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ತೆಗೆದುಕೊಳ್ಬೇಕು. ಆದರೆ ಏನಾಗಿದೆ, ಇಕ್ಕಟ್ಟಿಗೆ ಸಿಕ್ಸೋದು ಅಂತ ತಾವು ಮಾತಾಡ್ತೀರಿ. ಇಕ್ಕಟ್ಟಿಗೆ ನಾವು ಸಿಕ್ಸೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಅವ್ರು ಬಹಳ ಇಕ್ಕಟ್ಟಿನಲ್ಲೇ ಇದ್ದಾರೆ. ಈ ಸರ್ಕಾರ ಇರೋದೇ ಇಕ್ಕಟ್ಟಿನಲ್ಲಿ. ಇಕ್ಕಟ್ಟು ಮತ್ತು ಬಿಕ್ಕಟ್ಟು ಎರಡು ಬಿಟ್ಟರೆ ಇವ್ರಿಗೇನು ಗೊತ್ತೇ ಇಲ್ಲ. ರೈತರ ಸಮಸ್ಯೆಗಳಿಗೆ ಪರಿಹಾರ ಇದುವರೆಗೂ ಕೊಟ್ಟಿಲ್ಲ. ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇದಿರಬಹುದು. ಎಲ್ಲಿ ಬೆಳೆ ನಾಶ ಆಗಿದೋ ಅನೌನ್ಸ್ ಮಾಡಿದಿರಿ ಇಷ್ಟು ಅಂತ, ಇದುವರೆಗೂ ಅವ್ರಿಗೆ ತಲುಪಿಲ್ಲ. ಎಷ್ಟು ದಿನ ಆದ್ಮೇಲೆ ತಲುಪಿಸ್ತೀರಿ? ಮುಂದಿನ ವರ್ಷ ತಲುಪಿಸ್ತೀರ? ಅವ್ರ ಪರಿಸ್ಥಿತಿಗಳು ಏನಾಗಬೇಕು? ಆಮೇಲೆ ಎಷ್ಟು ಹೆಕ್ಟೇರ್ ಹಾಳಾಗಿದೆ ಅದನ್ನು ಬಿಡ್ತೀರಿ, ಕಡಿಮೆ ಮಾಡಿ ಅವ್ರಿಗೆ ತೋರಿಸ್ತಾ ಇದ್ದೀರಿ. ಇದೆಲ್ಲನೂ ರೈತರ ಸಮಸ್ಯೆ ಇದೆ, ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಮೆಕ್ಕೆಜೋಳದ ಸಮಸ್ಯೆ ಇದೆ, ಇದು ಶಾಲೆಗಳದ ಸಮಸ್ಯೆ ಇದೆ. ಇನ್ನು ಅಪಾಯಿಂಟ್ಮೆಂಟ್ಗಳು ಆಗದೆ ಇರತಕ್ಕಂಥದ್ದು ಎಲ್ಲಾ ಕಡೆಯಲ್ಲೂ ಹಾಹಾಕಾರ ಆಗ್ತಾ ಇದೆ. ಯುವಕರು ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ಇವೆಲ್ಲ ಅನೇಕ ಸಮಸ್ಯೆಗಳು. ಒಂದಾ ಎರಡಾ? ಇದ್ರ ನಡುವೆ ನಾಯಕತ್ವ ಬಿಕ್ಕಟ್ಟು ಎದುರಾಗಿದೆ, ಆಡಳಿತಾತ್ಮಕ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತೀರಾ? ಜನರಿಗೆ ಸಮಸ್ಯೆಗಳೇ ಮುಖ್ಯವೇ ಹೊರತು ಪರಿಹಾರವೇ ಮುಖ್ಯ ಹೊರತು ಕಾಂಗ್ರೆಸ್ಸಿನ ಸಮಸ್ಯೆ ಯಾರಿಗೂ ಮುಖ್ಯ ಅಲ್ಲ. ಕಾಂಗ್ರೆಸ್ಸಿನ ಸಮಸ್ಯೆ ಆ ಪಕ್ಷದವರು ಅದನ್ನ ತೀರ್ಮಾನ ಮಾಡಬೇಕು. ಬರೀ ಅಧಿಕಾರ ಹಸ್ತಾಂತರ 1 ವರ್ಷದಿಂದ ನಿಮ್ಮ ಗೊಂದಲ, ಕ್ಯಾಬಿನೆಟ್ ರೀಶಫಲ್ 1 ವರ್ಷದಿಂದ ನಿಮ್ಮ ಗೊಂದಲ, ಇದನ್ನೆಲ್ಲ ಪರಿಹಾರ ಮಾಡಬೇಕಂತಂದ್ರೆ ಹೈಕಮಾಂಡ್ ನೀವು ಕುಳಿತು ಮಾಡಬೇಕಾಗಿತ್ತು. ಹೈಕಮಾಂಡ್ ಈಸ್ ಡೆಡ್ ಬಾಡಿ. ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ. ಅದರಿಂದಾಗಿ ಇವರು ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗ್ತಾ ಇದೆ. ಅದರಿಂದಾಗಿ ನಾ ಕೊಡೋದಿಲ್ಲ ಅಂತೊಬ್ರು, ನಾ ಬಿಡೋದಿಲ್ಲ ಅಂತೊಬ್ರು. ಈ ಸಮಸ್ಯೆಯನ್ನು ಕಟ್ಕೊಂಡು ಜನರಿಗೆ ಏನಾಗಬೇಕಾಗಿದೆ? ಸರ್, ಈ ವಿಚಾರವಾಗಿ ಏನಾದರೂ ಅವಿಶ್ವಾಸ ನಿಲುವಳಿ ತರ್ತೀರಾ ಅಂತ? ಯಾಕಂತ ಹೇಳಿದ್ರೆ ನೀವು ಮೊನ್ನೆ ಕೂಡ ಪ್ರಸ್ತಾಪ ಮಾಡಿದ್ರಿ. ನೋಡಿ, ಈ ಅವಿಶ್ವಾಸ ಮಂಡನೆಯ ವಿಷಯ ನಮ್ಮಲ್ಲಿ ಚರ್ಚೆ ಆಗೋದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ನ ಒಳಗಡೆ ಚರ್ಚೆ ಆಗ್ತದೆ. ಯಾತಕ್ಕೆ ಅಂದ್ರೆ ಅವ್ರಿಗೆ ಬೇಕಾಗಿದೆ ಅಂತ ಕಾಣುತ್ತೆ. ಇದರ ಹೆಸರಿನಲ್ಲಿ ಇನ್ನೊಂದಷ್ಟು ಸಮಯ ದೂಡಿ ಇಲ್ಲಿಂದ ಪರಾರಿ ಆದ್ರೆ ಸಾಕು. ಕಾಂಗ್ರೆಸ್ ಅನ್ನೋದೇ ಒಂದು ಪರಾರಿ ಪಾರ್ಟಿ. ಈಗ ನಾಳೆ ನಮ್ಮದು ಶಾಸಕಾಂಗ ಸಭೆ ಇದೆ. ಆ ಶಾಸಕಾಂಗ ಸಭೆಯಲ್ಲಿ ನಮ್ಮ ತೀರ್ಮಾನ ಏನು ಅನ್ನೋದನ್ನ ನಾಳೆ ಮಾತಾಡ್ತೀವಿ. ಧನ್ಯವಾದ. ಇದಿಷ್ಟು ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.